ಚಲೋ ಇದೆ. ನಮಸ್ಕಾರ ಕರ್ನಾಟಕದ ಜನತೆಗೆ. ಈಗಾಗಲೇ ಅಮ್ಮ ತಾಯಿ ಮದರ್ ತೆರೇಸಾ ಅವರ ಜನ್ಮದಿನ ಅಂಗವಾಗಿ ನಮ್ಮ ಮಾನ್ಯ ಇಂದಿರಾನಗರದಲ್ಲಿ ತಾಯಿ ಮದರ್ ತೆರೇಸಾ ಅವರ ಜನ್ಮದಿನದ ಆಕಿನ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ತಾಯಿಯ ಹುಟ್ಟುಹಬ್ಬವನ್ನು ತಾಯಿ ಮಾಡಿರ್ತಕ್ಕಂಥ ಅನೇಕ ಸೇವಾ ಕಾರ್ಯಕ್ರಮಗಳನ್ನು ನಾನು ಆಕಿನ ಸ್ಫೂರ್ತಿ ತಗೊಂಡು ಸಮಾಜ ಸೇವೆ ಮಾಡ್ತಾಯಿದ್ದೀನಿ. ಈಗಾಗಲೇ ಇರ್ತಕ್ಕಂಥ ವಯೋವೃದ್ಧರಾಗಿರ್ತಕ್ಕಂಥ ತಾಯಿಗೆ ಕೈಯಲ್ಲಿ ಹಿಡ್ಕೊಂಬಂಥ ಕೋಲುಗಳನ್ನು ಸಹ ಕೊಟ್ಟಿದ್ದೀನಿ. ಮಕ್ಕಳಿಗೂ ಶಾಲೆ ಓದುವಂಥ ಮಕ್ಕಳಿಗೆ ಪಾಠಚೀಲ, ಅಂಕ್ಲಿಪು, ನೋಟ್ಬುಕ್ಕು ನಾವು ನೋಡ್ತಾ ಇರ್ಬೋದು. ತಾಯಿ ಹೆಸರು ಮೇಲೆ, ತಾಯಿ ಮದರ್ ತೆರೇಸಾ ಹೆಸರು ಮೇಲೆ ಮಕ್ಕಳಿಗೆ ಪಾಠಚೀಲ ಮತ್ತು ಅವರಿಗೆ ಬೇಕಾಗಿರ್ತಕ್ಕಂಥ ಅಗತ್ಯವಾದಂಥ ನೋಟ್ಬುಕ್ಕು, ಅಂಕ್ಲಿಪು, ಪಾಠಚೀಲ ಈ ರೀತಿ ಮಕ್ಕಳಿಗೆ ಸಹಾಯ ಸಹಕಾರ ಮಾಡ್ತಾಯಿದ್ದೀನಿ. ಅದು ನೋಡ್ತಾ ಇರ್ಬೋದು. ಇವೆಲ್ಲ ತಾಯಿ ಮದರ್ ತೆರೇಸಾ ಹೆಸರು ಮೇಲೆ ಸೇವಾ ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದೀನಿ. ಅನೇಕ ಬಡ ಶಾಲೆ ಮಕ್ಕಳಿಗೆ ಸೇವೆ ಸಲ್ಲಿಸುತ್ತಾ ಇವತ್ತು ಅಮ್ಮ ತಾಯಿ ಹೆಸರು ಮೇಲೆ ಸೇವೆ ಸಲ್ಲಿಸ್ತಾ ಇದ್ದೀನಿ. ಇವತ್ತು ಆಕಿನ ಜನ್ಮದಿನದ ಅಂಗವಾಗಿ ಶುಭಾಶಯ ಕೋರುತ್ತಾ ತಾವೆಲ್ಲ ವೀಕ್ಷಿಸ್ಬೋದು ಆತ್ಮೀಯ ಸ್ನೇಹಿತರೆ. ತಾಯಿ ಮದರ್ ತೆರೇಸಾ ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ತಾಯಿಯಾಗಿರ್ತಕ್ಕಂಥ ಮದರ್ ತೆರೇಸಾ ತಾಯಿಗೂ ಸಹ ಹೂವಿನಾರ ಹಾಕೋದ್ರ ಮೂಲಕ ಸೇವಾ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀನಿ. ಆತ್ಮೀಯ ಸ್ನೇಹಿತರೆ, ತಾವೆಲ್ಲ ನೋಡ್ತಿರ್ಬೋದು. ವಯೋವೃದ್ಧರು, ವಯಸ್ಸಾಗಿರ್ತಾ ವೃದ್ಧರು ಇವತ್ತು ನಾವು ತಂದೆ ತಾಯಿನ ಸರಿಯಾದ ರೀತಿಯಲ್ಲಿ ನೋಡದೆ ಇವತ್ತು ಅನಾಥರಾಗಿ ಮಾಡ್ತಾ ಇದ್ದೀವಿ. ತಂದೆ ತಾಯಿನ ಸಲ್ಲಬೇಕು, ತಂದೆ ತಾಯಿಯನ್ನ ಸೇವೆ ಮಾಡ್ತಕ್ಕಂಥ ನಮ್ಮ ಗುಣಗಳನ್ನು ಹೊಂದಿರಬೇಕು ನಾವು. ಹಾಗಾಗಿ ಮಾನವತೆ ದೃಷ್ಟಿಯಿಂದ ಅನೇಕ ಬಡ ಮಕ್ಕಳಿಗಾಗಿ ಪಾಠಚೀಲ, ಅಂಕ್ಲಿಪು, ನೋಟ್ಬುಕ್ಕು ಅನೇಕ ನಿಮ್ಮೆಲ್ಲರ ಸಹಾಯ ಸಹಕಾರದಿಂದ ಹಲವಾರು ಸೇವಾ ಕಾರ್ಯಕ್ರಮಗಳು ಮಾಡಿದ್ದೀನಿ ನಾನು. ಹಾಗೆ ಇವತ್ತು ವಯೋವೃದ್ಧರಾಗಿರ್ತಕ್ಕಂಥ ನಿನಗೆ ಕಟ್ಟಿಗೆ ಅವಶ್ಯಕತೆ ಹಬ್ಬ ಇಲ್ಲಿರ್ತಕ್ಕಂಥ ತಾಯಿಯೊಂದಿಗೆ ಸ್ಟಿಕ್ಕು, ಹಲವಾರು ಸೇವಾ ಕಾರ್ಯಕ್ರಮದ ಸ್ಟಿಕ್ಗಳನ್ನು ನಾನು ತಂದಿದ್ದೀನಿ. ಬಾ ಅಂತ ನೋಡ್ತಾ ಇರ್ಬೋದು. ನೀನು ಅಡ್ಡ ಹಾಕೋತ್ತಲೆ ಇವತ್ತು ಸ್ಟಿಕ್ ಈ ಕಡೆ ನಿಂದ್ರಮ್ಮ. ಇನ್ನೂ ಹಲವಾರು ಸೇವಾ ಕಾರ್ಯಕ್ರಮಗಳು ಮಾಡ್ತೀನಿ ನಾನು. ನಾಯೊಂದು ಆಶೀರ್ವಾದ ಇರಲಿ. ಗುರು ಹಿರಿಯರು ನಮ್ಮ ಹಿರಿಯ ಸುಲ್ಗಿಂಚಿ ಸಾಹೇಬರು ಅವರ ಸಹಾಯಕದೊಂದಿಗೆ, ಅವರ ಆಶೀರ್ವಾದದೊಂದಿಗೆ, ತಾಯಿ ಮದರ್ ತೆರೇಸಾ ಒಂದು ಆಶೀರ್ವಾದದೊಂದಿಗೆ ಹಲವಾರು ಸೇವಾ ಕಾರ್ಯಕ್ರಮಗಳು ಮಾಡಿದ್ದೀನಿ ನಾನು. ನನ್ನ ಸೇವಾ ಕಾರ್ಯಕ್ರಮಗಳು ತಾವೆಲ್ಲ ಸಾಮಾಜಿಕ ಜಾಲತಾಣ ನೋಡ್ಬೋದು ಆತ್ಮೀಯ ಸ್ನೇಹಿತರೆ. ಇನ್ನೂ ಹಲವಾರು ಸೇವಾ ಕಾರ್ಯಕ್ರಮಗಳು ಮಾಡ್ತೀನಿ ನಾನು. ಈಗಾಗಲೇ ನಮ್ಮ ತಾಯಿ ಮದರ್ ತೆರೇಸಾ ಅಂದರೆ ಆಕಿನ ಜೀವನ ಚರಿತ್ರೆ ಕೇಳಿದರೆ ಎಲ್ಲರಿಗೂ ಕಣ್ಣೀರು ಬರುತ್ತೆ. ಯಾಕಂತೇಳು ಚಲೋ ಇದ್ದಾಗ ಎಲ್ಲರೂ ನಮ್ಮನ್ನು ಸಹಕರಿಸ್ತಾರೆ, ಚಲೋ ಇದ್ದಾಗ ಎಲ್ಲರೂ ನಮ್ಮನ್ನು ಪ್ರೀತಿ ವಾತ್ಸಲ್ಯದಿಂದ ನೋಡ್ತಾರೆ. ಬಟ್ ರೋಗಿಗಳಿಗೆ, ಕುಷ್ಠರೋಗಿಗಳಿಗೆ, ಎಷ್ಟೋ ಜನರಂಥ ವೃದ್ಧರಿಗೆ ಸೇವೆ ಮಾಡಿರ್ತಕ್ಕಂಥ ತಾಯಿ ಮದರ್ ತೆರೇಸಾ ಅವರು. ಆ ಮದರ್ ತೆರೇಸಾ ಅವರ ಮಾರ್ಗದರ್ಶನದಂತೆ ಸೇವಾ ಕಾರ್ಯಕ್ರಮಗಳು ಹಮ್ಮಿಕೊಂಡು ತಾಯಿಯ ಒಂದು ಅನೇಕ ಸ್ಫೂರ್ತಿಗಳನ್ನು ಅಳವಡಿಸಿಕೊಂಡು ಅನೇಕ ಮಹಾನ್ ಪುರುಷರ ತತ್ವ ಸಿದ್ಧಾಂತವನ್ನು ಅಳವಡಿಸಿಕೊಂಡು ಸೇವಾ ಕಾರ್ಯಕ್ರಮಗಳು ಮಾಡ್ತಾಯಿದ್ದೀನಿ. ಈ ಸೇವಾ ಕಾರ್ಯಕ್ರಮ ಇನ್ನೂ ಹೆಚ್ಚಿನ ಮಟ್ಟಿಗೆ ಮಾಡುವುದಕ್ಕೆ ನನಗೆ ನೀವೆಲ್ಲರೂ ಆಶೀರ್ವದಿಸಬೇಕಂತ ಹೇಳ್ತಾ ಈ ಒಂದೆರಡು ಅಂಶಗಳನ್ನು ವ್ಯಕ್ತಪಡಿಸ್ತಾ ಇಲ್ಲಿಗೆ ಮುಕ್ತಾಯ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಭೀಮ್, ಜೈ ಮದರ್ ತೆರೇಸಾ. ಹಲೋ, ಎಲ್ಲರಿಗೂ ಜೈ ಭೀಮ್, ನಮಸ್ಕಾರ. ಇವತ್ತು ಈ ಒಂದು ನೆರಳು ಆಶ್ರಮಕ್ಕೆ ಬರ್ತಕ್ಕಂಥ ಮುಖ್ಯ ಉದ್ದೇಶ ಏನಂದ್ರೆ, ಇವತ್ತು ಕರ್ನಾಟಕದಲ್ಲದೆ ಇತರ ರಾಜ್ಯದಲ್ಲಿ ಸಹ ಅನೇಕ ಸಾಮಾಜಿಕ ಸೇವೆ ಮಾಡಿರ್ತಕ್ಕಂಥ ಅಮ್ಮ ತಾಯಿ ಮದರ್ ತೆರೇಸಾ ಅವರ ಜನ್ಮದಿನ ಇದೆ. ಹಾಗಾಗಿ ಇವತ್ತು ನಾನು ಸಮಾಜಮ್ಮ ಸೇವಾ ವೆಲ್ಫೇರ್ ಟ್ರಸ್ಟ್ ಅನ್ನು ತಾಯಿ ಮದರ್ ತೆರೇಸಾ ಹೆಸರು ಮೇಲೆ ಒಂದು ಟ್ರಸ್ಟ್ ಅನ್ನು ಆರ್ಗನೈಸೇಷನ್ ಮಾಡಿ ಅನೇಕ ಸಾಮಾಜಿಕ ಸೇವೆ ಮಾಡ್ಕೊಂಡು ಬಂದಿದ್ದೀನಿ ಸುಮಾರು 5-6 ವರ್ಷಗಳಿಂದ. ಹಾಗಾಗಿ ಇವತ್ತು ನೆರಳು ಒಂದು ಆಶ್ರಮಕ್ಕೆ ಆಗಮಿಸಿರುವಂತಹ ಉದ್ದೇಶ ಇಷ್ಟೇ. ತಾಯಿ ಮದರ್ ತೆರೇಸಾ ಅವರ ಜನ್ಮದಿನ ಒಂದು ನಮಗ ಈಗ 2ನೇ ವರ್ಷ ಆಯ್ತು ನಾನು
ಈ ಒಂದು ತಾಯಿ ಮದರ್ ತೆರೇಸಾ ಅವರ ಜನ್ಮದಿನ ಮಾಡೋದಕ್ಕೆ. ಹಾಗಾಗಿ ಇವತ್ತು ನಮ್ಮ ಆತ್ಮೀಯ ಸ್ನೇಹಿತರು ಇವತ್ತು ತಾಯಿ ಮದರ್ ತೆರೇಸಾ ಜೊತೆಗೆ ನಮ್ಮ ಜೀವನ್ ಮತ್ತು ಸಂಜು, ಜಯರಾಜ್, ದೇವರಾಜು ಮತ್ತು ನಮ್ಮ ಹಿರಿಯ ಬುದ್ಧಿಜೀವಿಗಳು, ಪ್ರಗತಿಪರ ಚಿಂತಕರು ನನ್ನ ಇಲ್ಲಿವರೆಗೂ ಈ ಒಂದು ಸರ್ವಧರ್ಮ ಸೇವಾ ವೆಲ್ಫೇರ್ ಟ್ರಸ್ಟ್